ಬೀದರ್ ಜನರೇ ಹುಷಾರ್, ಕಾರಂಜ ಡ್ಯಾಮ್ ನೀರು ಕುಡಿಯುವಂತ ಮುನ್ನ ಎಚ್ಚರಿಕೆಯಿಂದ ಇರಿ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಕಾರಂಜ ಒಡಲಿಗೆ ಸೇರ್ತಾ ಇರುವಂತದ್ದು ಪ್ರಾಣಿಗಳ ತ್ಯಾಜ್ಯ. ಕಾರಂಜ ಕೆರೆ ಬೀದರ್ ಜನರಿಗೆ ಕುಡಿಯುವ ನೀರಿಗೆ ಪ್ರಮುಖವಾಗಿರುವಂತ ಒಂದು ಡ್ಯಾಮ್. ಆ ಒಂದು ನೀರನ್ನ ಕುಡಿಲಿಕ್ಕೆ ಮುನ್ನ ಎಚ್ಚರವಾಗಿರಿ. ಕಾರಂಜ ಒಡಲಿಗೆ ಸೇರ್ತಾ ಇರುವಂತದ್ದು ಪ್ರಾಣಿಗಳ ತ್ಯಾಜ್ಯ. ಜೀವನಾಡಿ ಕಾರಂಜ ಒಡಲು ಸೇರ್ತಾ ಇದೆ ಗೋವಿನ ರಕ್ತ. ಕಾರಂಜ ಡ್ಯಾಮ್ಗೆ ಸೇರ್ತಾ ಇರುವಂತದ್ದು ಕಸಾಯಿಖಾನೆಯ ತ್ಯಾಜ್ಯ. ಹುಮ್ನಾಬಾದ್ ದಿಡ್ಡಿ ಹಳ್ಳದ ನೀರಿನ ಬಣ್ಣವೇ ಕಂಪ್ಲೀಟ್ ಆಗಿ ಬದಲಾಗಿದೆ. ಗೋವಿನ ರಕ್ತ ಅದಕ್ಕೆ ಹರಿತಾ ಇರುವಂತದ್ದು. ಗೋವುಗಳ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿದೆ ದಿಡ್ಡಿ ಹಳ್ಳ. ಕಂಪ್ಲೀಟ್ ಆಗಿ ಕೆಂಪು ಬಣ್ಣಕ್ಕೆ ತಿರುಗಿದೆ, ಮಿಕ್ಸ್ ಆಗಿ. ದಿಡ್ಡಿ ಹಳ್ಳದ ಮೂಲಕ ಡ್ಯಾಮ್ ಸೇರ್ತಾ ಇರುವಂತದ್ದು ಪ್ರಾಣಿಗಳ ರಕ್ತ. ದನಗಳನ್ನ ವಧೆ ಮಾಡಿ ರಕ್ತವನ್ನ ಚರಂಡಿಗೆ ಬಿಡ್ತಾ ಇರುವಂತದ್ದು ಮಾಲೀಕರು. ಮತ್ತೊಂದ್ ಕಡೆ ಪ್ರಾಣಿ ಕೋಳಿಗಳ ತ್ಯಾಜ್ಯ ಕೂಡ ಸೇರ್ತಾ ಇದೆ. ಮಾಂಸದ ತುಂಡು ಕೂಡ ಹಳ್ಳದಲ್ಲಿ ಎಸೆದು ಹೋಗ್ತಾ ಇದ್ದಾರೆ ಜನರು. ಕಸಾಯಿಖಾನೆ ಮಾಲೀಕರು ನಿರ್ಲಕ್ಷ್ಯ ತೋರ್ತಾ ಇರುವಂತದ್ದು. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಸಾಯಿಖಾನೆ ಮಾಲೀಕರಿಗೆ ಹುಮ್ನಾಬಾದ್ ಪುರಸಭೆಯಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ನಿಮಗೆ ಆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ಕಸಾಯಿಖಾನೆಯ ತ್ಯಾಜ್ಯ ಅಲ್ಲಿ ಸೇರ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು ಹಳ್ಳದ ಮೂಲಕ. ಇಲ್ಲಿ ಹಳ್ಳನೇದಲ್ಲ ಬಾಜು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹುಮ್ನಾಬಾದ್ನ ಶಾಸಕರಾಗಿರುವಂತ ಸಿದ್ದು ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಪ್ರಾಣಿಗಳ ತ್ಯಾಜ್ಯ ಸೇರ್ತಾ ಇದೆ ಕುಡಿಯುವ ನೀರಿನ ಕಾರಂಜ ಡ್ಯಾಮ್ಗೆ. ಏನ್ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ? ಈಗಾಗಲೇ ಮೊನ್ನೆ ನನ್ಗೆ ಮಾಹಿತಿ ಬಂದಿನ ಮೇಕೆ ಅದು ನಮ್ದು ಪುರಸಭೆ ಒಂದು ವ್ಯಾಪ್ತಿನಲ್ಲಿ ಬರೋದು ಸರ್. ಅದು ಲಾಸ್ಟ್ ಟೈಮು ಕೂಡ ಏನ್ ತ್ಯಾಜ್ಯ ಬಿಡ್ತಾ ಇದ್ರು ಈ ನಾಲಿಯ ಮುಖಾಂತರ, ಅವುಗಳು ಕೂಡ ಸಿಒ ಕರ್ಸಿ ಇದು NGT ಪ್ರಾಬ್ಲಮ್ ಆಗುತ್ತೆ ನೋಡಿ ಅಂದಾಗೆ ಅವಾಗೆಲ್ಲ ಕೂಡ ಸ್ಟಾಪ್ ಆಗಿ ಏನ್ ಇವತ್ತು ನಮ್ದು UGD ವರ್ಕ್ ಇದೆಯಲ್ಲ, ಅದಕ್ಕಾಗಿ ನಾವು ಈಗಾಗಲೇ ಒಂದು 20 ಕೋಟಿ ರೂಪಾಯಿ ಕೂಡ ತಗೊಂಡ್ ಬಂದು ಕೆಲಸವನ್ನು DPR ರೆಡಿ ಮಾಡ್ತಾ ಇದ್ದೇವೆ. ಇದು ಏನಾಗಿದೆ ಈಗಿಂದಿಲ್ಲ, ಬಹಳ ಕಾಲದಿಂದ ಏನ್ ನಮ್ದು ಊರಿನ ಗಲೀಜ್ ನೀರ್ ಹೋಗುತ್ತಲ್ಲ, ಇವೆಲ್ಲವೂ ಕೂಡ ಆ ಹಳ್ಳಕ್ಕೆ ಹೋಗಿ ಸೇರುತ್ತೆ ಗೊತ್ತಾ. ಅದಕ್ಕೆ ನಾವು ಇದು ಮಾಡ್ಬೇಕಂತಂದ್ರೆ SWM ಇವೆಲ್ಲ ಏನಿದೆಯಲ್ಲ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ ಬೇರೆ ಬೇರೆದು ಇವೆಲ್ಲ ಯೋಜನೆ ತಂದು ಅವಾಗ ಸರಿಪಡಿಸಿದಾಗ ಮಾತ್ರ ಆಗುತ್ತೆ ಸರ್. ಇದು ಇಲ್ಲೊತ್ತಿಗೆ ಯಾವಾಗ ಮಳೆ ಬಂತು ಕೂಡ ಅಂತಂದ್ರೆ ಯಾವಾಗ ಅಂತ ಆ ಭಾಗದಲ್ಲಿ ನೋಡ್ತಾನೆ ಇರ್ತೀವಿ. ಕಲುಷಿತ ನೀರು ಸೇವಿಸಿ ಅಷ್ಟ್ ಜನ ಸತ್ರು, ಇಷ್ಟ್ ಜನ ಸತ್ರು, ಅಷ್ಟ್ ಜನ ಅಸ್ವಸ್ಥ, ಆಸ್ಪತ್ರೆಗೆ ಅಡ್ಮಿಟ್ ಅಂತ. ಇನ್ನು ಎಷ್ಟ್ ದಿನ ನೋಡ್ಬೇಕು? ಜನಕ್ಕೆ ಸರಿಯಾದಂತ ಯೋಗ್ಯವಾದಂತ ಕುಡಿಯುವ ಶುದ್ಧ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ? ಇಲ್ಲ ಸರ್, ಇದು ಏನು ಇದಿದೆಲ್ಲ ಹಳ್ಳಕ್ ಹೋಗ್ತಾ ಇದೆ. ಇದಕ್ ಹೋಗಲ್ಲ, ನಮ್ದು ಕಾರಂಜ ಡ್ಯಾಮಿಗೆ. ಇದು ಹಳ್ಳಕ್ಕ ಇದೇನ್ ಹಳ್ಳ ಇರುತ್ತಲ್ಲ, ಹಳ್ಳಿಗಳಿಂದ ಹಳ್ಳ ಅದಕ್ಕೆ ಹೋಗಿ ಸೇರುತ್ತೆ ಇದು. ಈಗಾಗ್ಲೇ ನಾವು ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿವಿ. ಅಧಿಕಾರಿಗಳು ಪರಿಶೀಲನೆ ಮಾಡಿ ಯಾರ್ಯಾರು ಅಲ್ಲಿ ಇದು ಮಾಡ್ತಾ ಇದ್ರು, ಸ್ಲಾಟರ್ ಹೌಸ್ ಅಂತ ನಡೆಸ್ತಾ ಇದ್ರು, ಅವರಿಗೂ ಕೂಡ ನೋಟಿಸ್ ಕೊಟ್ಟು ಬಂದ್ ಮಾಡಿದಾರೆ. ಈಗ ಅಲ್ಲ, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ದಿಡ್ಡಿ ಹಳ್ಳ ಇದೆಯಲ್ಲ ಸರ್, ದಿಡ್ಡಿ ಹಳ್ಳದ ಮೂಲಕ ಡ್ಯಾಮ್ ಸೇರ್ತಾ ಇದೆಯಂತ ನೀರು? ಇಲ್ಲ ಸರ್, ಇದೇನಿದು ಕಾರಂಜ ನೀರಿಂದಿಲ್ಲ, ಇದು ನಮ್ದು ದುಮನ್ಸೂರ್ಲಿಂದ ಏನ್ ಬರುತ್ತಲ್ಲ, ಹುಮ್ನಾಬಾದ್ಲಿಂದ ಹಳ್ಳ ಇದೆ. ಇದು ಹಳ್ಳದಿಂದ ಮುಖಾಂತರ ಇದಾಗುತ್ತೆ. ಇವತ್ತೇನದು ಬರ್ತಾ ಇತ್ತು ಗಲೀಜ್ ನೀರು, ಅದು ಇದು ಆಗ್ತಾ ಇತ್ತಲ್ಲ, ಅದಕ್ಕೆ ಸ್ಟಾಪ್ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು. ಏನ್ ನನ್ ಗಮನಕ್ಕೆ ಬಂತು ಅವಾಗೆ ನಾನು ಕೂಡ ಸ್ಟಾಪ್ ಮಾಡ್ಲಕ್ಕೆ ಹೇಳಿ. ಅಲ್ಲ, ಅದು ಸ್ಟಾಪ್ ಆಗಿದೆ, ಓಕೆ. ಕ್ರಮ ಏನ್ ಕೈಗೊಳ್ತಾರೆ ಅಂತ? ಅಕಸ್ಮಾತ್ ಇದನ್ನ ಪ್ರಾಣಿಗಳ ನೀರು ಕುಡಿದ್ವಪ್ಪ, ಪ್ರಾಣಿ ಮೊದ್ಲೇ ಬೇಸಿಗೆ ಕಾಲ, ಯಾವ್ದೋ ಪ್ರಾಣಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನೀರು ಕುಡಿದ್ರೆ ಅದ್ರ ಆರೋಗ್ಯದ ಮೇಲೂ ವ್ಯತ್ಯಾಸ ಆಗುತ್ತಲ್ಲ. ಕ್ರಮ ವಹಿಸ್ಲಕ್ಕೆ ಈಗಾಗಲೇ ನೋಟಿಸು ಕೂಡ ಕೊಟ್ಟಿದ್ದಾರೆ ಸರ್. ಓಕೆ, ಈಗ ಆಲ್ರೆಡಿ ನೋಟಿಸ್ ಎಲ್ಲ ಕೊಡ್ಲಾಗಿದೆ. ಅವತ್ತೇ ನನಗೆ ಯಾವಾಗ ಗಮನಕ್ಕೆ ಬಂತು, ನಾನು ಇಲ್ಲೇ ಬೆಂಗಳೂರಿನಲ್ಲಿ ಇದ್ದೆ ಅಧಿವೇಶನಲ್ಲಿ, ನನ್ ಗಮನಕ್ಕೆ ತಗೊಂಡ್ ಬಂದಿದ್ರು. ಗಮನಕ್ಕೆ ತಗೊಂಡ್ ಬಂದಿನ ಮ್ಯಾಕ ಅವಾಗೆ ನಾ ಪುರಸಭೆ ಮುಖ್ಯಾಧಿಕಾರಿಗೆ ಹೇಳಿ, ಬರೀ ನೋಟಿಸ್ಗೆ ಸೀಮಿತ ಆಗ್ಬಾರ್ದು, ಮತ್ತೆಂದು ಈ ರೀತಿಯಾಗಿ ಮತ್ತೊಬ್ರು ಫಾಲೋ ಮಾಡ್ಬಾರ್ದ. ಇವ್ರ ನೋಟಿಸ್ ಕೊಡ್ತಾರೆ, ಅದಕ್ಕೆ ಉತ್ತರ ಕೊಟ್ರೆ ಸಾಕು ಬಿಡು ಅನ್ನಂಗ್ ಆಗ್ಬಾರ್ದಲ್ಲ, ಬೇಜವಾಬ್ದಾರಿತನ ಇರ್ಬಾರ್ದಲ್ಲ. ನಾಳೆ ಅಲ್ಲಿ ಹೋಗಿ ಸೈಟಿಗೆ ವಿಸಿಟ್ ಮಾಡ್ತೀನಿ ಸರ್. ಓಕೆ, ನಾನು ವಿಸಿಟ್ ಮಾಡಿ ನ್ಯಾಯ ಕೊಡಿಸುವಂತ ಕಾರ್ಯ ಮಾಡ್ತೀನಿ. ಓಕೆ, ಧನ್ಯವಾದ ಸಿದ್ದು ಪಾಟೀಲ್ ಅವರೇ. ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಭರವಸೆ ಕೊಟ್ಟಿದ್ದೀರಾ. ಸರಿ ಮಾಡ್ತೀವಿ ಆ ಕೆಲಸವನ್ನ, ಮತ್ತೆಂದೂ ಕೂಡ ಈ ರೀತಿಯಾಗಿ ಆಗಬಾರ್ದು ಘಟನೆ ಅನ್ನುವಂಥ ನಿಟ್ಟಿನಲ್ಲಿ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.